ಹೆಸರು ಹೇಳಂಗಿಲ್ಲ, ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ. ಈ ಇದು ಮಾಡಿ ಪ್ರೇತಗಳ ಬಾಧೆ ಹೋಗಿಸಿ ಹಣ ಕೊಟ್ಟು ಕಳೆದುಕೊಂಡವರು ನನಗೆ ಫೋನ್ ಮಾಡಿದ್ದಾರೆ. ನಾವು ಕೊಟ್ಟಿದ್ವಿ, ಪ್ರಯೋಜನ ಏನೇನಾಯಿತು ಅಂತ ಪ್ರಶ್ನೆ ಕೇಳೋದು ಇವರು. ನಮಸ್ಕಾರ ಸ್ನೇಹಿತರೆ. ಈಗಿನ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಕೆಲವರು ದೇಶಿ ಮೀಡಿಯಾಗಳು ಹೆಸರು ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ, ನಾವು ಡೈರೆಕ್ಟಾಗಿ ಅವ್ರ ಹೆಸರು ಹೇಳಂಗಿಲ್ಲ, ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ. ಈ ಇದು ಮಾಡಿ ಪ್ರೇತಗಳ ಬಾಧೆ ಹೋಗಿಸಿ ಏನೇನೋ ಭವಿಷ್ಯಗಳನ್ನು ಹೇಳಿ ಹಣ ಮಾಡೋದು ಹೆಂಗೆ ಅಂತ ತುಂಬ ಎದುರಿಸ್ತಾ ಇರ್ತಾರೆ. ಮೈ ಮೇಲೆ ನರಸಿಂಹಸ್ವಾಮಿ ಬರುತ್ತೆ ಅಂತ ಜನಗಳಿಗೆ ಎದುರಿಸ್ತಾ ಇರೋದು. ಇದು ಭಕ್ತಿನ ಕೊಡ್ತಾ ಇಲ್ಲ ಜನಕ್ಕೆ, ಹೆದರ್ಸ್ತಾ ಇರೋದು. ನನ್ನ ಮೇಲೆ ನರಸಿಂಹಸ್ವಾಮಿ ಬರುತ್ತೆ ಅಂತ ಗರ್ಜನೆ ಮಾಡಿದ್ರು ಲೈವ್ ಅಲ್ಲಿ. ಇನ್ನೊಂದ್ ಏನ್ ಭಯ ಪಡಿಸ್ತಾ ಇದಾರಂದ್ರೆ, ನನ್ನ ಹತ್ರ ಒಂದ್ 7-8 ಆತ್ಮಗಳು ಇಟ್ಕೊಂಡಿದೀನಿ ಇನ್ವಿಸಿಬಲ್. ನೀವೇನಾದ್ರೂ ನನ್ ಬಗ್ಗೆ ಏನಾರ ಬೈಕೊಂಡು ದುಡ್ಡು ಕೊಟ್ಟು ಕಳ್ಕೊಂಡಿದೀನಿ ಅಂತ ಬೇರೆಯವ್ರ ಹತ್ರ ಹೋಗಿ ಹೇಳಿದ್ರೆ, ನನ್ನ ಹತ್ರ ಇರೋ ಆತ್ಮ ನಿಮ್ಗೆ ಗೊತ್ತಾಗಿ ನಿಮಗ್ ಬಂದ್ ಕಾಟ ಕೊಡುತ್ತೆ, ಸಾಯಿಸ್ಬಿಡುತ್ತೆ. ಮುಗ್ಧ ಜನಗಳು ಏನ್ ಮಾಡ್ತಾರೆ, ಭಯ ಪಡ್ಕೊಂಡು ಅದನ್ನೇ ಸಫರ್ ಆಗ್ತಾ ಇರ್ತಾರೆ. ಅವ್ರಿಗೇನೋ ಬೆಳಿಗ್ಗೆ ಎದ್ದು ಏನೋ ಟೇಬಲ್ ಹೊಡ್ಕೊಂತಾರೆ ಕೈನ, ಓ ಅದೇ ಅಟ್ಯಾಕ್ ಮಾಡಿರ್ಬೋದೇನೋ, ಏನೋ ಹೋಗ್ತಾ ಇರ್ತಾರೆ ದಾರಿಲಿ ಕೈ ಕಾಲು ತರ್ಸ್ಕೊಂತಾರೆ, ಓ ಅದೇ ಅಟ್ಯಾಕ್. ಆತರ ಸೈಕಾಲಜಿಕಲ್ ಎಫೆಕ್ಟ್ ಅದು. ಹೌದೌದೌದು. ಇದನ್ನ ವಿ ಶುಡ್ ಹ್ಯಾವ್ ಟು ಸ್ಟಾಪ್ ದಿಸ್. ಆಮೇಲೆ ಇನ್ನೊಂದು ಓಪನ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನನ್ನ ಯಾರು ತುಂಬಾ ಬೈಕೋತಾ ಇದ್ರೆ ಅವ್ರಿಗೆ ಮೌತ್ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಥ್ರೋಟ್ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಹಣ ಕೊಟ್ಟು ಕಳೆದುಕೊಂಡವರು ನನಗೆ ಫೋನ್ ಮಾಡಿದ್ದಾರೆ, ಯಾರೋ ಹೇಳಿದ್ದಲ್ಲ. ಯಾವ್ಯಾವ ಸ್ಟೆಪ್ಸಲ್ಲಿ ಹೆಂಗೆ ದುಡ್ಡು ಸಂಪಾದನೆ ಮಾಡ್ತಾರೆ. ಬರೀ ಕ್ವಶನ್ ಕೇಳೋಕ್ಕೆ 2,000 ರೂಪಾಯಿ. ಅದಾದ ಮೇಲೆ ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರ ಫೋನ್ ನಂಬರ್ ಚೇಂಜ್ ಮಾಡಿ ಏನಕ್ಕೆ 5,000 ರೂಪಾಯಿ. ಇಷ್ಟೆಲ್ಲ ಆಗಿ ಹಣ ಬಂದಿಲ್ಲ, ಸಾಲ ತೀರಿಲ್ಲ, ನಮಗೆ ತೊಂದರೆ ಹೋಗಿಲ್ಲ ಅಂತ ಹೇಳಿದ್ರೆ, ನಿಮಗೆ ಪ್ರೇತಗಳು ಸೇರಿಕೊಂಡಿದೆ, ಅದನ್ನು ಬ್ರಹ್ಮ ರಾಕ್ಷಸರನ್ನು ಹೊರಗಡೆ ತೆಗಬೇಕು ಅಂತ ಅದಕ್ಕೊಂದು ಹೋಮ ಮಾಡಬೇಕು. ಈ ರೀತಿ ನಾನಾ ವಿಚಾರಗಳನ್ನು ಮನಸ್ಸಿಗೆ ಹೇಳಿ ಆಕ್ರಮಣ ಮಾಡ್ತಾ ಇದ್ದಾರೆ ಡೈರೆಕ್ಟಾಗಿ. ಇನ್ನೊಂದು ಏನು ವಿಶಿಷ್ಟ ಅಂದರೆ, ನನಗೆ ಆಶ್ಚರ್ಯ ಆಯಿತು. ಅವರು ಆ ಮೀಡಿಯಾದವರು ಒಂದಷ್ಟು ಜನ ಇಟ್ಕೊಂಡಿದ್ದಾರಂತೆ. ಅವ್ರಿಗೆ 2,000 ರೂಪಾಯಿ ಅಂತೆ ಒಂದು ಕ್ವಶನ್ಗೆ. ಅವರೇ ಕ್ವಶನ್ ಕೇಳೋದು. ಅಂದರೆ ಏನಂತ ಕ್ವಶನ್ ಕೇಳೋದು, ನಿಮ್ಗೆ ಏನೇನಾಗಿದೆ, ಇಲ್ಲಿಂದ ಏನೇನು ಮಾಡಿದ್ರಿ, ಯಾವ್ಯಾವ ಸಲಹೆಗಳನ್ನು ನಾವು ಕೊಟ್ಟಿದ್ವಿ, ಪ್ರಯೋಜನ ಏನೇನಾಯಿತು ಅಂತ ಪ್ರಶ್ನೆ ಕೇಳೋದು ಇವರು ಅಲ್ಲಿಂದ. ಅವರು ಹಾಗಾಯಿತು, ಹೀಗಾಯಿತು, ಇದನ್ನು ಮಾಡಿದ್ವಿ, ಅದನ್ನು ಮಾಡಿದ್ವಿ, ನೀವು ಹೇಳಿದೆಲ್ಲ ಮಾಡಿದ್ವಿ ಗುರೂಜಿ ಅಂತ ಅವ್ರು ಹೇಳೋದು. ಇದಕ್ಕೊಂದಷ್ಟು ಜನ ಇಟ್ಕೊಂಡಿರ್ತಾರಂತೆ. ಬೇರೆ ಬೇರೆ ಊರುಗಳಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರಂತೆ, ಬ್ಯಾಚ್ ಬೈ ಬ್ಯಾಚು. ಎಂಥ ಮೋಸ ಅಲ್ವೇನ್ರಿ. ಸೊ ಅದನ್ನೆಲ್ಲ ಹೇಳಿದ್ದಾರೆ. ಅವರ ಮೀಡಿಯಾ ಹೆಸರು ಹೇಳ್ತಾರೆ ಡೈರೆಕ್ಟಾಗಿ, ಅದನ್ನು ನಾವು ಮ್ಯೂಟ್ ಮಾಡಿರ್ತೀವಿ. ಆ ಬೀಪ್ ಬಂದಾಗ ಅವ್ರು ಬೈದಿದ್ದಾರೆ ಅಂತ ಅವ್ರ ಹೆಸರು ಉಪಯೋಗಿಸ್ಕೊಂಡು, ನೀವು ಈ ಆಡಿಯೋನ ಸುಮ್ಮನೆ ಹಾಕ್ಬಿಟ್ಟು ಆರಾಮಾಗಿ ಕೇಳಿಸ್ಕೊಳ್ಳಿ. ನನ್ನ ಉದ್ದೇಶ ಇಷ್ಟೇ, ನೀವು ಮೋಸ ಹೋಗಬಾರ್ದು. ಯಂತ್ರ ತಂತ್ರ ಮಂತ್ರ ಪೂಜೆ ಪುನಸ್ಕಾರದಿಂದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಣ ಸಂಪಾದನೆ ಮಾಡಲು ಸಾಧ್ಯ ಇಲ್ಲ, ನಿಮ್ಮ ದುಡಿಮೆಯಿಂದಲೇ ಮಾತ್ರ ಸಾಧ್ಯ. ಆರೋಗ್ಯ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಪೂಜೆ ಪುನಸ್ಕಾರಗಳಿಂದ, ನಿಮ್ಮ ಟ್ರೀಟ್ಮೆಂಟಿಂದ. ಪ್ರಕೃತಿ ಭಗವಂತ ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸಿಸ್ಟಮ್ಸ್ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ನೀವು ಆರೋಗ್ಯವನ್ನು ಪಡಿಬಹುದೇ ಹೊರತು, ಪ್ರಕೃತಿಲೆಲ್ಲ ಕೊಟ್ಬಿಟ್ಟಿದ್ದಾರೆ ಹೊರತು ಬರೀ ಪೂಜೆ ಮಾಡಿದ್ರೆ ಆರೋಗ್ಯ ಬರೋದಿಲ್ಲ. ಜೊತೆಗೆ ಪೂಜೆ ಮಾಡೋದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ, ಹತ್ತಿರ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಭಗವಂತನಿಗೆ ಸರೆಂಡರ್ ಆಗಿ ಈ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿಯೇ ನಿಜವಾದ ಭಗವಂತ, ಪ್ರಕೃತಿ, ಪಂಚಭೂತಗಳು. ಈ ಎಲ್ಲ ಡೋಂಗಿಗಳ ಮಾತುಗಳನ್ನು ಕೇಳೋಕೆ ಹೋಗ್ಬೇಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಜನರು ತುಂಬ ಎದುರಿಸ್ತಾ ಇದ್ದಾರೆ. ಆದರೆ ನಮ್ಮ ದುಸ್ಥಿತಿ ಹೇಗಿದೆ ಅಂದರೆ, ಆ ವಿಡಿಯೋಗಳನ್ನು ಹಾಕಿ ಎಕ್ಸ್ಪ್ಲೈನ್ ಮಾಡೋಷ್ಟು ಹಕ್ಕು ನಮಗಿಲ್ಲ. ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ. ಸರ್ಕಾರನೂ ಕೇಳಲ್ಲ, ಯಾವ ವ್ಯವಸ್ಥೆನೂ ಕೇಳಲ್ಲ. ಅವ್ರು ಹೇಳಿದ್ದೇ ಅವರೇ ರಾಜರು. ಕೆಲವರು ಮುಗ್ಧರು ಮೋಸಕ್ಕೆ ಒಳಗಾಗ್ತಾರೆ, ಸಫರ್ ಮಾಡ್ತಾರೆ, ಹಣ ಕಳ್ಕೊತಾರೆ. ಅವ್ರು ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕೇಸ್ ಹಾಕಿ ಗೆಲ್ಲುವತಕ್ಕಂಥ ಸಾಮರ್ಥ್ಯ ಅವರಿಗೆ ಇರಲ್ಲ. ಯಾಕೆಂದರೆ ಕೇಸ್ ಮುಗಿಯೋಕ್ಕೆ 15-20 ವರ್ಷ ಆಗುತ್ತೆ. ಇದು ನಮ್ಮ ವ್ಯವಸ್ಥೆ. ಸೊ ನನ್ನ ಒಂದು ಸಣ್ಣ ಅವೇರ್ನೆಸ್ ಅಂದರೆ ಪ್ರಜ್ಞೆಯ ಮೂಡಿಸುವ ಕೆಲಸವನ್ನು ಮಾಡಿ, ಸಣ್ಣದೇ ಇದು, ತುಂಬ ಜನ ಏನು ನೋಡಲ್ಲ, ಮಾಡ್ತಾಯಿದ್ದೀನಿ. ಆಡಿಯೋನ ಆರಾಮಾಗಿ ಕೇಳಿ ಹೆಂಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನನ್ನ ಅಳಲು ಸೇವೆ ಅಷ್ಟೇ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ನಾನೊಂದು
ಒಂದ್ 6 ತಿಂಗಳು ವರ್ಷದಿಂದ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಸರ್. ಆಕ್ಚುಲಿ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ, ನೀವು ನಿಮ್ಮ ಇದ್ರಲ್ಲಿ ಹೇಳ್ಬೇಕು, ಈ ರೆಕಾರ್ಡಿಂಗ್ ಹಾಕ್ಬೇಕು ನಿಮ್ ಯೂಟ್ಯೂಬ್ ಅಲ್ಲಿ. ಯಾಕೆಂದ್ರೆ ಕೆಲವೊಂದಷ್ಟು ಜನಗಳಿಗೆ ಗೊತ್ತಾಗ್ಬೇಕು. ಸುಮ್ನೆ ಸ್ವಲ್ಪ ದುಡ್ಡು ಕಳ್ಕೊಂಡು ಈಗ ಎಲ್ರೂ ಶ್ರೀಮಂತರು ಇರಲ್ಲ. 2,000 ರೂಪಾಯಿ ಇದ್ರೆ ಒಂದು ಫ್ಯಾಮಿಲಿ ನಡೆಯುತ್ತೆ, ಒಂದು ವಾರ 15 ದಿವಸ ಪೂರ್ತಿ. ಮನೇಲಿ ಹಾಲು ದಿನಸಿ ಅಂತ 1,000-2,000 ರೂಪಾಯಿ ಆತರ ಕಳ್ಕೋಬಾರ್ದು ಜನ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿದ್ದೀನಿ, ಹೇಳ್ತಾ ಇದೀನಿ. ದಯವಿಟ್ಟು ವಿಡಿಯೋ ಮಾಡ್ಕೊಂಡು ರೆಕಾರ್ಡಿಂಗ್ ನೀವು ಹಾಕಿ. ಸರ್ ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ಕೆಲವೊಂದು ಜ್ಯೋತಿಷಿಗಳು ಅನ್ನೋದಕ್ಕಿಂತ ಕೆಲವೊಬ್ರು ತಾಂತ್ರಿಕ ವಿದ್ಯೆ ಅವರು ಅದರಲ್ಲಿ ಮಾತಾಡ್ತಾರೆ ಕುತ್ಕೊಂಡು. ಅವರು ಮಾತಾಡೋದಕ್ಕೋಸ್ಕರ 30,000 ರೂಪಾಯಿ ಅವರು ಕೊಡ್ತಾರೆ ಒಂದು ಎಪಿಸೋಡ್ಗೆ. ಎಪಿಸೋಡ್ಗೆ 30,000 ಕೊಡ್ತಾರೆ. ಅದ್ರಲ್ಲಿ ಕೆಲವೊಬ್ರು ಇವ್ರು ಏನ್ ಪರಿಹಾರ ಕೊಟ್ಟಿರ್ತಾರಲ್ಲ ತಾಂತ್ರಿಕರು, ಅವ್ರ ಜೊತೆ ಕಸ್ಟಮರ್ಸ್ ಜೊತೆ ಮಾತಾಡಿಸ್ತಾರೆ. ನನಗೆ ಒಳ್ಳೇದಾಗಿದೆ, ನಾನು ಹಿಂಗ್ ಹತ್ರ ಪರಿಹಾರ ತಗೊಂಡೆ, ನನಗೆ ದೆವ್ವ ಹಿಡ್ದಿತ್ತು, ನಮ್ಮ ಮನೇಲಿ ದುಡ್ಡಿಗೆ ತುಂಬಾ ಕಷ್ಟ ಇತ್ತು, ಇವತ್ತು 30 ಲಕ್ಷ ಸಾಲ ಇತ್ತು ತೀರಿಸ್ಕೊಂಡಿದೀನಿ, ಇವತ್ತು 10 ಲಕ್ಷ ಕೊಟ್ಟು ಕಾರ್ ತಗೊಂಡಿದೀನಿ, ಸೈಡ್ ತಗೊಂಡಿದೀನಿ, ಹಿಂಗೆಲ್ಲ ಹೇಳ್ತಿರ್ತಾರೆ. ಅದನ್ನು ನೋಡಿದ್ ಒಂದ್ 25 ಜನ ಅವ್ರ ಹತ್ರ ಕಾಂಟ್ಯಾಕ್ಟ್ ತಗಂತಾರೆ. ಅವ್ರಿಗೆ ತಾಂತ್ರಿಕವ್ರಿಗೆ ಕಾಲ್ ಮಾಡ್ಲಿಕ್ಕೆ 3,000 ರೂಪಾಯಿ ಚಾರ್ಜ್ ಇರುತ್ತೆ. ತಗೊಂತಾರೆ ಅನ್ಕೊಳ್ಳಿ. 30 ಜನದಲ್ಲಿ 10 ಜನಕ್ಕೆ ಏನೋ ಒಳ್ಳೇದಾಗ್ಬೋದು ಅವ್ರ ಪಾಪ ಕರ್ಮ ಪುಣ್ಯಗಳ ಮೇಲೆ. ಅವ್ರೊಂದ್ 10 ಜನ ಹೋಗಿ ಒಂದ್ 50 ಜನ ಕೇಳ್ತಾರೆ, ಅವ್ರೊಂದ್ 50 ಜನ 100 ಜನ ಕೇಳ್ತಾರೆ. ಇವ್ರು ಇನ್ವೆಸ್ಟ್ ಮಾಡಿರೋದು 30,000, ಅವ್ರು ತಗೊಳ್ಳೋದು 3-4 ಲಕ್ಷ ಬಿಸ್ನೆಸ್ ಒಂದ್ ಎಪಿಸೋಡ್ಗೆ. ಇದನ್ನ ನಾನು ಯಾಕೆ ಇಷ್ಟೊಂದು ಇದಾಗಿ ಹೇಳ್ತಿದ್ದೀನಿ ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆಮೇಲೆ ನಮಗೆ ನಾನು ಒಬ್ರಿಗೆ ಕಾಲ್ ಮಾಡಿದೆ, ಅವರು ಇವ್ರು ಇದ್ರವ್ರೇನೆ ಬರ್ತಾರೆ. ಸರ್ ಹಿಂಗೆ ನನಗೆ ಸ್ವಲ್ಪ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದೀನಿ, ಈ ತರ ಪ್ರಾಬ್ಲಮ್ ಇದೆ, ಹಿಂಗೆ ಅಂದ್ರೆ ಇಲ್ಲಮ್ಮ ನೀವು 2,000 ರೂಪಾಯಿ ತಗೊಂಡು ಅಪಾಯಿಂಟ್ಮೆಂಟ್ ತಗೊಳ್ಳಿ ನನ್ನ ಹತ್ರ, ನಾನು ನಿಮಗೆ ಸೀಕ್ರೆಟ್ಸ್ ಕೊಡ್ತೀನಿ, ಅವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಿ, ನೀವು ಕಳ್ಕೊಂಡ್ರೆ ಏನಿದ್ರು ವಾಪಸ್ ಬರುತ್ತೆ ಅಂದ್ರು. ಫಸ್ಟ್ ಎಕ್ಸ್ಪೀರಿಯನ್ಸ್, ನನಗೆ ದುಡ್ಡು ಇಲ್ಲ, ನಾನು 2,000 ರೂಪಾಯಿ ಹಾಕ್ದೆ ಅವ್ರಿಗೆ. ಸರಿ ಅವ್ರೇನೋ ಕೆಲವೊಂದು ಅರಳಿ ಮರ ಸುತ್ತಕ್ಕೆ ಬನ್ನಿ ಮರ ಸುತ್ತಕ್ಕೆ ಹೇಳಿದ್ರು. ನನಗೆ ಆಮೇಲೆ ಅನ್ಸಿತ್ತು, ಈಗ ನೀವು 2,000 ರೂಪಾಯಿ ಒಂದ್ 10 ನಿಮಿಷ ಮಾತಾಡ್ತಾನೆ ಸರ್. ಮಾತಾಡುವಾಗ್ಲೂ ಕೋಪ, ಏನಮ್ಮ ನಾನು ಹೇಳಿದ್ ಬರ್ಕೊಳಮ್ಮ ನೀನು, ನಾನು ಹೇಳಿದ್ ಮಾಡಮ್ಮ ನೀನು, ಬೇಗ ಬೇಗ ತಿಳ್ಕೊಳಮ್ಮ ನೀನು. 2,000 ರೂಪಾಯಿ ಹಾಕೋವರ್ಗು ನೈವಾಗ್ ಮಾತಾಡ್ತಾರೆ ಸರ್. ಬೆಣ್ಣೆಲ್ ಕೂದಲು ತೆಗಿತೀವಲ್ಲ ಆತರ. 2,000 ರೂಪಾಯಿ ಹಾಕಿ ಆದ್ಮೇಲೆ 5 days 6 days ಟೈಮ್ ಆದ್ಮೇಲೆ ಅವರೇ ಕಾಲ್ ಮಾಡ್ತಾರೆ ನಮ್ಗೆ. 2,000 ರೂಪಾಯಿ ಹಾಕಿస్తే ನಮಗೆ ಅವ್ರು ನಮ್ ಜೊತೆ ಮಾತಾಡಲ್ಲ. ಅದು 2,000 ರೂಪಾಯಿ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಬಲ್ ಚೆನ್ನಾಗಿದ್ದೀವಿ ಅಂದ್ರೆ 3,000. ಬಡವರು, ನಾನು ಊರಲ್ಲಿ MMS ಅದು ಇದು ಅಂದ್ರೆ ಅವ್ರಿಗೆ 2,000. ಆಮೇಲೆ ಅದೇನಾಗುತ್ತೆ ಸರ್, 2,000 ರೂಪಾಯಿ ತಗೋತೀವಿ ಪರಿಹಾರ. ಆಮೇಲೆ ಪರಿಹಾರ ಹೇಳ್ತಾರೆ ಸರ್ ಅವರು, ಸರ್ ನಿಮ್ದು ಮೊಬೈಲ್ ನಂಬರ್ ಕೆಟ್ಟಿದೆ ಅಮ್ಮ, ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿಲ್ಲ ಅಂದ್ರೆ ನೀವು 20 ವರ್ಷ ಆದ್ರೂ ಹಿಂಗೆ ಇರ್ತೀರಾ. ಸರ್ ಆಯ್ತಾ, ಅಲ್ಲಿಗೆ 2,000 ರೂಪಾಯಿ ಆಯ್ತಾ, ಇನ್ ಮೊಬೈಲ್ ನಂಬರಿಗೆ ಬರ್ತೀನಿ. ನೆಕ್ಸ್ಟ್ ಹೌದಾ ಗುರುಗಳೇ ಮೊಬೈಲ್ ನಂಬರಾ, ಏನ್ ಮಾಡೋದು ಸರ್, ನಿಮ್ಗೆ ಯಾವ ಮೊಬೈಲ್ ತಗೊಳ್ಳೋದು ಅಂದ್ರೆ, ನಂಬರ್ ನಾವು ಸೆಲೆಕ್ಟ್ ಮಾಡ್ತೀವಮ್ಮ, ನಂಬರ್ ಸೆಲೆಕ್ಟ್ ಮಾಡಕ್ 5,000 ರೂಪಾಯಿ ಆಗುತ್ತಮ್ಮ. ಸೆಲೆಕ್ಟ್ ಮಾಡಕ್ಕೆ ಗುರುಗಳೇ, ನಾವು ಸೆಲೆಕ್ಟ್ ಮಾಡಕ್ ಮಾತ್ರ ಅದು. ಸರಿನಾ? ಇದು ಚೆನ್ನಾಗಿ ಎಲ್ಲಾರು ಸ್ವಲ್ಪ ಒಂದ್ 2-3 ಸತಿ ಆಗ್ಲಿ ವಿವರಣೆನ ಕೇಳ್ಕೋಬೇಕು ಎಲ್ಲಾರು ಯಾರಿದ್ದಾರೆ ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡೋರು. 2 ಸತಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಬರ್ತೀನಿ ಸರ್. ನೆಕ್ಸ್ಟ್ ಸ್ಟೆಪ್ 5,000 ರೂಪಾಯಿ ಕೊಡ್ತೀವಿ ಸರ್ ಅನ್ಕೊಳ್ಳಿ. 5,000 ರೂಪಾಯಿ ಕೊಡ್ತೀವಿ ಮೊಬೈಲ್ ತಗೊಳಕ್ಕೆ ಸರ್. 10,000 ರಿಂದ 15,000 ರೂಪಾಯಿ ನಾರ್ಮಲ್ ಸಿಮ್ ಅಂದ್ರೆ ಫ್ಯಾನ್ಸಿ ನಂಬರ್ ಅಂತ ಹೇಳ್ತೀವಲ್ಲ ಸರ್, ಅದು 1,00,000 ಇದೆ ಸರ್ ಸಿಮ್. ಅದು ಸಾಲ ಸೀಲ ಮಾಡಿ ಸಿಮ್ ತಗೋತೀವಿ ಸರ್. ನೆಕ್ಸ್ಟ್ ಬರ್ತಾರೆ ಸರ್, ನಿಮ್ಮ ಮನೇಲಿ ಯಾಕೆ ವೆಹಿಕಲ್ ಯೂಸ್ ಮಾಡ್ತಾ ಇದ್ರ, ಗಾಡಿ ನಂಬರ್ ಏನಿದೆ, ನೆಕ್ಸ್ಟ್ ಗಾಡಿ ನಂಬರ್ ಚೇಂಜ್ ಮಾಡಿ. ಗಾಡಿ ನಂಬರ್ ಸೆಲೆಕ್ಟ್ ಮಾಡಕ್ 10,000 ರೂಪಾಯಿ ಸರ್. ಗಾಡಿ ನಂಬರ್ RTO ಹೋಗಿ ಚೇಂಜ್ ಮಾಡ್ಸಕ್ ಒಂದ್ 20,000 ರೂಪಾಯಿ ಸರ್. ಆಮೇಲೆ ನೆಕ್ಸ್ಟ್ ಅಷ್ಟಕ್ಕೆ ಮುಗೀತು ಸರ್. ಏನೂ ವರ್ಕ್ ಆಗ್ಲಿಲ್ಲ ಅನ್ಕೊಳ್ಳಿ, ಒಂದ್ 2 ತಿಂಗಳಾದ್ಮೇಲೆ ಮತ್ತೆ ಅವರಿಗೆ ಕಾಲ್ ಮಾಡ್ತೀವಿ, ಏನೂ ಆಗ್ತಿಲ್ಲ ಸ್ವಾಮಿ, 3 ತಿಂಗಳಾಯ್ತು ತಗೊಂಡು. ಆಮೇಲೆ ಇನ್ನೊಂದು ಪರಿಹಾರ, ತಮಿಳ್ನಾಡಲ್ಲಿ ಒಂದ್ ದೇವ್ರಿದೆ, ಅಲ್ಲಿಗೆ ಹೋಗಿ 8 ಅಭಿಷೇಕ ಮಾಡಿಸ್ಬೇಕು. 8 ಅಭಿಷೇಕ ಮಾಡಿಸಿದ್ಮೇಲೆ ನೋಡಿ ನೀವ್ ಹೆಂಗ್ ಬೆಳಿತೀರಾ ಅಂತ ಅನ್ಬಿಟ್ಟು ಅವೊಂದು ಉತ್ತೇಜನ ಕೊಡೋದು. ಹೆಂಗ್ ಆಗ್ತಿದೆ ಸರ್ ಅಂದ್ರೆ, ನನಗೆ ನಾನ್ ಬೇಕಂತಾನೆ 3 ಜನಕ್ಕೆ 2,000 ರೂಪಾಯಿ ಕೊಟ್ಟೆ ಸರ್. ಬೇಕು ಅಂತಾನೆ ಸರ್, ಸಂಬಳದಾಗೆಲ್ಲ ಒಬ್ಬೊಬ್ರಿಗೆ ಫೋನ್ ಮಾಡೋದು, ಒಬ್ಬೊಬ್ರು ಏನೇನ್ ಪರಿಹಾರ ಇದೆ ಕ್ಯೂರಿಯಾಸಿಟಿ ನನ್ಗೆ ತಿಳ್ಕೊಬೇಕು. ಇದು ಒಬ್ರ ಕತೆ ಆಯ್ತು ಸರ್. ಆಮೇಲೆ ಇನ್ನೊಬ್ರು ಉಟ್ಕೊಂಡಿದ್ದಾರೆ ಸರ್, ಇವಾಗ ಅವರೇನೆ ಬರೋದು. ಯಾವ್ದೋ ಒಂದು
ಒಂದು ಕಿಟ್, ವಾಸ್ತು ಕಿಟ್ ಅಂತ ರೆಡಿ ಮಾಡ್ತಿದ್ದಾರೆ ಸರ್. ಹಾ 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 ವಾಸ್ತು ಕಿಟ್ ಬೆಲೆ ಬಂದು 15,000 25,000 ರೂಪಾಯಿ ಸರ್. 15,000 ರೂಪಾಯಿನಿಂದ 25,000, 50,000 ರೂಪಾಯಿವರೆಗೂ ಇದೆ ಸರ್. ಹ್ಮ್ 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 25,000 ರೂಪಾಯಿದ್ರಲ್ಲಿ 51 ವಾಸ್ತು ಕಿಟ್ ಹಾಕಿರ್ತಾರೆ ಸರ್. ಹಾ 50,000 ರೂಪಾಯಿ ತಗೊಳ್ಳೋದ್ರಲ್ಲಿ 101 ಹಾಕಿರ್ತಾರೆ ಸರ್, 108 ಹಾಕಿರ್ತಾರೆ. ಹಾ ಹಾ ಅದಕ್ಕೆ ಹಾಕಿರ್ತಾರೆ ಸರ್. ಈ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಪ್ಯಾಕೆಟ್ ಹಾಕ್ತೀವಿ ಸರ್, ಕವರ್. ಹಾ 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 ಈ ಕವರ್ ಒಳಗೆ ಒಂದು ಗುಲ್ಗಂಜಿ, ಹಾ ಒಂದು ಏಲಕ್ಕಿ, ಒಂದ್ ಲವಂಗ, ಒಂದ್ ಲಕ್ಷ್ಮಿ ಯಂತ್ರ, ಒಂದ್ ಕವಡೆ ಹಾ ಸರ್. ಇವೆಲ್ಲ 2 ರೂಪಾಯಿ 3 ರೂಪಾಯಿ. ಹಾ 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 ಇವೆಲ್ಲ 58 ಮಾಡೋದು ಸರ್. ಇದಕ್ಕೆ ಎಷ್ಟು ಚಾರ್ಜು? 25,000 ರೂಪಾಯಿ. ಹ್ಮ್ ಇನ್ನ 108 ಬಂದ್ರೆ ಸರ್ ಅದಕ್ಕೊಂದ್ ಲಕ್ಷ್ಮೀ ಬೇರಂತೆ, ಒಂದ್ ಚಕ್ಕೆ ಅಂತೆ, ಹ್ಮ್ ಹಿಂಗೆ ಸಣ್ಣ ಪುಟ್ಟವು ಯಾವ್ದೋ ಒಂದ್ ಹಿತ್ತಾಳೆ ಕಾಯಿನ್ನು, ಒಂದ್ ಬೆಳ್ಳಿದೊಂದ್ ಕಾಯಿನ್ನು. ಹ್ಮ್ ಇದು 108 ಸರ್. ಇದಕ್ಕೆ 50,000 ರೂಪಾಯಿ ಚಾರ್ಜ್. ಹ್ಮ್ 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 ಆಮೇಲೆ ಇವ್ರದ್ದು ಒಬ್ರದ್ದು ಆಯ್ತು ಸರ್. ಅವ್ರು ಕೇಳ್ಕೊಂಡ್ರೆ ಈ ಐಡಿಯಾನ ಅವ್ರಿಗೆ ಅರ್ಥ ಆಗುತ್ತೆ, ಓ ಇದು ನಾನೇ ಮಾಡಿರೋದು ಅಂತ ಅನ್ಬಿಟ್ಟು. ಹಾ 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 ಅಲ್ಲಿಂದ ನೆಕ್ಸ್ಟ್ ಇನ್ನೊಬ್ರಿಗೆ ಬರ್ತೀನಿ ಸರ್. ಇನ್ನೊಬ್ರಿಗೆ ನಾನು ಕಾಲ್ ಮಾಡಿದೆ ಸರ್, ಸೇಮ್ ಅವನು 2,000 ರೂಪಾಯಿ ಸರ್ ಹಾಕ್ತೆ. ಅವನು ಒಂದ್ ವಾರ ಆದ್ಮೇಲೆ ನನಗೆ ಕಾಲ್ ಮಾಡಿದ್ರು, ಹಾ ಮೇಡಮ್ ನಿಮ್ ಫೋಟೋ ಕಳಿಸಿ ಅಂದ್ರು. ಯಾಕೆ ಸರ್ ಅಂತ. ಕಳಿಸಿ ಮೇಡಮ್ ನಿಮ್ ಹೇಳ್ತೀನಿ. ಸರಿ ಆಯ್ತು ಕಳಿಸ್ತೆ. ಆಯ್ತು ನೋಡಿ ಸರ್ ಅಂದ್ವಿ. ಸರ್ ಮೇಡಮ್ ನೀವು ನಿಂತಿದ್ದೀರಾ ಕುಂತಿದ್ದೀರಾ? ನಿಂತಿದ್ದೀವಿ ಸರ್. ಮೇಡಮ್ ಎಲ್ಲಾರು ಅಂತ ಹೋಗಿ ಕೂತ್ಕೊಳ್ಳಿ ಅಂದ್ರು. ಸರಿ ಕೂತ್ಕೊಂಡೆ. ಹ್ಮ್ ಸರ್ ಈಗ ನೀವು ಕುಂತಿರೋದು ನನಗೆಲ್ಲ ಕಾಣಿಸ್ತಿದೆ ಮೇಡಮ್, ನೀವು ಸ್ಟ್ರೈಟ್ ಆಗಿ ಕೂತಿದ್ದೀರಾ, ಹ್ಮ್ ನಿಮ್ ಮುಖ ನೀವು ಪೂರ್ವಕ್ ಮಾಡ್ಕೊಂಡಿದ್ದೀರಲ್ವಾ ಮೇಡಮ್ ಅಂದ್ರು. ನಾನ್ ಸುಮ್ನೆ ಹ್ಞೂ ಸರ್ ಅಂತಂದೆ. ಸರ್ ಮೇಡಮ್ ನಿಮ್ ಮೇಲೆ ಇದಿದೆ, ಏನು ಪಿಶಾಚಿ ಇದೆ, ಹ್ಮ್ ಅದಕ್ಕೆ ನಿಮ್ಗೆ ದುಡ್ಡು ಎಲ್ಲ ಲಾಸ್ ಆಗಿದೆ, ಹ್ಮ್ ಅಷ್ಟಕ್ಕೆ ನಿಮ್ಗೆ ಇಷ್ಟು ಕಷ್ಟ ಇದೆ. ಅದು ಪಿಶಾಚಿನ ನಿಮ್ ಬಾಡಿಯಿಂದ ತೆಕ್ಕೊಡ್ತೀನಿ, ಹ್ಮ್ 25,000 ರೂಪಾಯಿ ಆಗುತ್ತೆ. ಆದ್ರೆ ನೀವು 25,000 ರೂಪಾಯಿ ಕಟ್ಟಿದ್ಮೇಲೆ ನೀವು 3 ದಿವಸ ಮನೆಯಿಂದ ಆಚೆಗೆ ಹೋಗಂಗಿಲ್ಲ. ನೀವು ಮನೆಯಿಂದ ಆಚೆ ಹೋದ್ರೆ ಪಿಶಾಚಿ ನಾವು ತೆಗಿಯಕ್ ಆಗಲ್ಲ. ಹ್ಮ್ ಹ್ಮ್ ನೀವ್ ಅಷ್ಟೊಂದು ದಾಟಂಗೇ ಇಲ್ಲ. ಒಂದ್ ಹಾಲ್ ತರಕ್ಕಾಗ್ಲಿ, ಒಂದು ಬಾಕ್ಲು ತೊಳಿಯಕ್ಕಾಗ್ಲಿ, ನೀವೇನು ಆಚೆಗೆ ಮನೆಯಿಂದ ಆಚೆಗೆ ಹೋಗಂಗೇ ಇಲ್ಲ. ಕೆಲ್ಸಕ್ಕೆ 3 ದಿವಸ ರಜಾ ಹಾಕ್ಬಿಟ್ಟು 3 ದಿವಸ ಮನೇಲೇ ಇರ್ಬೇಕು. ಹ್ಮ್ 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 ಅದಾದ್ಮೇಲೆ ಅವ್ರು ನಮ್ಮ ಬಾಡಿಯಿಂದ ಪಿಶಾಚಿ ಎಲ್ಲ ಕಳಿಸ್ತಾರಂತೆ. ಅವರೇ ಮನೇಲಿ ಅವರು ಇದ್ರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಂತೆ, ಹ್ಮ್ ಮನೇಲೇ ಇರ್ಬೇಕಂತೆ. ಹ್ಮ್ 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 ಅವ್ರ ಪಿಶಾಚಿ ಎಲ್ಲ ಬಾಡಿಯಿಂದ ಹೋದ್ಮೇಲೆ ನನಗೆ ಕೋಟಿಗಟ್ಲೆ ದುಡ್ಡು ಬರುತ್ತೆ, ನೀವು ಚೆನ್ನಾಗಿರ್ತೀರಾ. ಅದೊಂದು ಕಾನ್ಸೆಪ್ಟ್ ಆಯ್ತು. ಹಾ ಹೆಂಗೆ ಇದೆಲ್ಲ ನನಗೆ ಎಷ್ಟು 3 ಜನಕ್ಕೆ ಇದೇ ತರನೇ ಹೇಳಿದೆ ನಾನು ಆಮೇಲೆ ಅವ್ರನ್ನ ಕೇಳಿದೆ, ಹ್ಮ್ ಸರ್ ಮನೇಲಿ ಮನೆ ದೇವ್ರ ಪೂಜೆ ಮಾಡ್ತೀನಿ, ಹ್ಮ್ ಚಕ್ರ ಇಟ್ಟಿದ್ದೀನಿ, 1 ವರ್ಷದಿಂದ ಶ್ರೀಚಕ್ರ ಪೂಜೆ ಮಾಡ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ಹ್ಮ್ ಜೊತೆಗೆ ದುರ್ಗಾ ಸ್ತೋತ್ರ ಹೇಳ್ಕೊಂತೀನಿ ಸರ್ ಡೈಲಿ ನಾನು. ಹ್ಮ್ ಈ ಮಧ್ಯೆ ಪಿಶಾಚಿ ಹೆಂಗ್ ಬರುತ್ತೆ ಸರ್ ನನ್ ಮೈಗೆ ಅಂತ ನಾನು ಕೇಳಿದೆ. ಹ್ಮ್ 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 ಅದೇ ಜ್ಯೋತಿಷಗಳು ಹೇಳ್ತಾರೆ ದುರ್ಗಾ ಸಪ್ತಪಂಚಶತಿ ಪಾರಾಯಣ ಮಾಡಿದ್ರೆ ಯಾವ್ದೇ ನೆಗೆಟಿವ್ಸ್ ಬರಲ್ಲ ಅಂತ ಅಲ್ವಾ. ಹ್ಮ್ ಹೆಂಗ್ ಬರುತ್ತೆ ಸರ್ ನನ್ ಬಾಡಿಗೆ? ನಾನ್ ದೇವಸ್ಥಾನಗಳಿಗೆ ಹೋಗ್ತಿರ್ತೀನಿ, ಹ್ಮ್ ಎಲ್ಲ ಮಾಡ್ತೀನಿ, ಹೆಂಗ್ ಬರುತ್ತೆ ಅಂತ. ಇಲ್ಲ ಅವು ಹೋಗಲ್ಲ, ದುಷ್ಟಶಕ್ತಿಗಳು ಹಂಗೆ ಹಂಗೇರೆ. ದುಷ್ಟಾಸಕ್ತಿನೇ ಹೆಚ್ಚು, ದೇವ್ರು ಕಡಿಮೆ ನಂಗೆ ಆಯ್ತು ಹಂಗಿದ್ರೆ. ನಿಜ ನಾನು ಅದೇ ಯೋಚನೆ ಮಾಡ್ತೀನಿ, ಏನಪ್ಪ ನಮ್ ಜನ ಏನಾಗಿದೆ ನಮ್ ಜನ ಒಳಗೆ. ಆಮೇಲೆ ಇದೆಲ್ಲ ಸರಿ ಹೋಯ್ತು. ಹಾಗೆ ಅವ್ರದ್ದೊಂದು ಗ್ರೂಪ್ ಇತ್ತು ಸರ್, ಒಂದ್ ಗ್ರೂಪ್ ಮಾಡಿದ್ರು, ನನ್ನೂ ಆ ಗ್ರೂಪ್ಗೆ ಆಡ್ ಮಾಡಿದ್ರು. ಗ್ರೂಪ್ ಅಲ್ಲಿ 10 ನಂಬರ್ ನಾನು ಬರ್ಕೊಂಡೆ ಅವ್ರ ಸ್ವಾಮೀಜಿ ಅವ್ರದ್ದು. ಅಲ್ಲಿ 10 ಜನಕ್ಕೆ ನಾನು ಕಾಲ್ ಮಾಡಿದೆ ಫ್ರೀ ಆಗಿದ್ದಾಗ, ಹೆಂಗೆ ನಿಮ್ಗೆ ಒಳ್ಳೇದಾಗಿದೆಯಾ ಅಂತ. ಏನಿಲ್ಲ ಮೇಡಮ್, ನಮ್ಗೆ 2,000 ರೂಪಾಯಿ ಕೊಟ್ಟು ಟ್ರೈನ್ ಅಪ್ ಮಾಡಿದ್ರು, ನೀವ್ ಹಿಂಗೆ ನಿಮಗೆ ಕಾಲ್ ಮಾಡ್ತೀವಿ ಅಲ್ಲಿ ಕುತ್ಕೊಂಡು, ನಮ್ಗೆ ಒಳ್ಳೇದಾಗಿದೆ, ನಮ್ಗೆ ಈ ತರ ಆಗಿದೆ, ಈ ತರ ಆಗಿದೆ, ಇಂತರ ಹತ್ರ ನಾವ್ ಹಿಂಗ್ ಪರಿಹಾರ ತಗೊಂಡ್ರಿ, ಈ ತರ ಆಗಿದೆ ಅಂತ ಹೇಳಿ ಸಾಕು ಅಂತ ಹೇಳಿ ನಮಗೆ ಕೊಟ್ರು, ನಾವು ಮಾತಾಡಿದೀವಿ ಅಂತ ಕ್ಯಾಶುಯಲ್ ಆಗಿ ಹೇಳಿದ್. ಆಮೇಲೆ ನನಗೆ ಫ್ಲಾಶ್ ಆಗಿದ್ದು, ಓಹೋ ಇವ್ರದ್ದು ಗಿಮ್ಮಿಕ್ಕು. ಸ್ಟುಡಿಯೋ ಹೋದಾಗ 1-2-3 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಇವ್ರು ಟ್ರೈನ್ ಅಪ್ ಮಾಡೋದು. ನಾವು ಕಲಬುರಗಿಯಿಂದ ಫೋನ್ ಮಾಡಿದ್ದೀವಿ, ನಾವು ರಾಯಚೂರಿಂದ ಫೋನ್ ಮಾಡಿದ್ದೀವಿ, ನಾವು ಮಹಾರಾಷ್ಟ್ರದಿಂದ ಕಾಲ್ ಮಾಡಿದ್ದೀವಿ, ನಾವ್ ಈ ತರ ಗುರುಜಿ ಹತ್ರ ಪರಿಹಾರ ತಗೊಂಡಿವಿ 2,000 ಕೊಟ್ಟು, ನಮ್ಗೆ ಹಿಂಗಾಯ್ತು, ನಮ್ಗೆ ಹಂಗಾಯ್ತು, ನಾವ್ ಮನೆ ತಗೊಂಡ್ವಿ, ನಾವ್ ಸೈಟ್ ತಗೊಂಡಿವಿ ಅಂತ ಎಲ್ಲ ನೀವ್ ಹೇಳ್ಬೇಕು. ಹೇಳಿದ್ರೆ ನಾವು ನಿಮ್ಮ ಅಕೌಂಟಿಗೆ ದುಡ್ಡು ಕಳಿಸ್ತೀವಿ. ಇದಕ್ಕೆ ಅಂತಾನೆ 5 ಜನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ ಸರ್ ಅವ್ರು. ಅವ್ರ ಮುಖಾಂತರ ಈಗ ಜನ ಇಟ್ಕೊಂಡ್ಬರೋದು. ಈಗ ಒಂದೇ ಜನ ಫೋನ್ ಮಾಡ್ತಾ ಇದ್ರೆ ಡೌಟ್ ಬರುತ್ತೆ ಕಷ್ಟ ಜನಕ್ಕೆ. ವೆರೈಟಿ ಒಬ್ಬ ಉತ್ತರ ಕರ್ನಾಟಕದಿಂದ ಹಿಡ್ಕೊಂಡ್ಬರೋದು, ಒಬ್ರು ಧಾರವಾಡದಿಂದ ಒಬ್ರು ಮಹಾರಾಷ್ಟ್ರದಿಂದ. ಈಗ 2,000 ರೂಪಾಯಿ 3,000 ರೂಪಾಯಿ 10 ನಿಮಿಷ ಮಾತಾಡಕ್ ಕೊಡ್ತೀರ ಅಂದ್ರೆ ಯಾರು ಮಾಡಲ್ಲ ಸರ್. ಏನಕ್ಕೆ ಈ ತರ ಮೋಸ ಮಾಡ್ತಿದ್ದಾರೆ, ಏನಕ್ಕೆ ಹಿಂಗ್ ಆಗ್ತಿದೆ ಸರ್ ಹೇಳ್ತಾ ಇದ್ರೆ ಇನ್ನೂ ಹಿಸ್ಟ್ರಿ ಇದೆ. ಅಯ್ಯೋ ಬೇಕಾದಷ್ಟಿದೆ ಅಮ್ಮ. ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ವಿತ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ. ಅದಕ್ಕೂ ನನಗೂ ವಿಲನ್ಗಳು ಜಾಸ್ತಿ ಆಗ್ತಾವ್ರೆ.